ನಮಸ್ತೆ ವೀಕ್ಷಕರೇ. ಎನಿಮಾ ಕಿಟ್ ಮೇಲೆ ನಾನು ಇದು ಮೂರನೇ ವಿಡಿಯೋ ಮಾಡ್ತಿರೋದು. 2 ವಿಡಿಯೋಗಳ ಮೇಲೆ ನಾನು ಹತ್ತತ್ರ 10 ನಿಮಿಷ ಮಾತಾಡಿದ್ದೇನೆ. 10 ನಿಮಿಷ ಮತ್ತು 3 ನಿಮಿಷ. ಇವತ್ತಿನ ದಿನ ಅಂತ ಹೇಳಿದರೆ ಕ್ವೆಶ್ಚನ್ ಆನ್ಸರ್ಸ್ಗಳು ಸ್ವಲ್ಪಗಳಿದೆ. ಫಸ್ಟ್ ಒಂದೆರಡು ಕಮೆಂಟ್ಗಳನ್ನ ಓದ್ಬಿಡ್ತೇನೆ ಏನಂತೇಳಿ. ಸರ್ ಇದನ್ನ ಹೇಗೆ ಕ್ಲೀನ್ ಮಾಡಬೇಕು ಅಂತೇಳಿ. ನಾರ್ಮಲ್ ಆಗಿ ಮನೆಯಲ್ಲಿ ನೀವು ಪಾತ್ರೆಗಳನ್ನು ಹೇಗೆ ತೊಳಿತೀರೋ ಒಂದು 2-3 ತಿಂಗಳಿಗೊಮ್ಮೆ ತೊಳೆದ್ರೆ ಸಾಕು. ಅದು ವೆಸಲ್ ಇದು ಪ್ಲಾಸ್ಟಿಕ್ಕದು ಅಂಥದ್ದೇನಿರಲ್ಲ. ಆ್ಯಕ್ಚುಲಿ ಅದು ಮೆಟಲಲ್ಲಿ ಮಾಡಬೇಕು. ಮೆಟಲಲ್ಲಿ ಎದಕ್ಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದು 1,500-2,000 ಆಗುತ್ತೆ ಮೆಟಲು. ಮತ್ತು ಅದಕ್ಕೆ ಪೈಪ್ಗಳೆಲ್ಲನೂ ನಾರ್ಮಲಾಗಿ ಇದೇ ಬರುತ್ತೆ, ಪ್ಲಾಸ್ಟಿಕ್ಕೇ ಬರೋದ್ರಿಂದ ದೇರ್ ಇಸ್ ನೋ ಇದು. ಮೊದಲೆಲ್ಲ ಹೇಗೆ ಮಾಡ್ತಿದ್ರು ಅಂದರೆ ಋಷಿಮುನಿಗಳೆಲ್ಲ ಮಾಡ್ತಿದ್ರಂತೆ, ಹಠ ಪ್ರತಿಪೇಕದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಇದೆ. ಸೊ ಹಾಗಾಗಿ ನಾರ್ಮಲ್ ಜನರು ಮಾಡ್ತಿದ್ದಿಲ್ಲ. ಯಾಕಂದ್ರೆ ನಾರ್ಮಲ್ ಜನರ ಗಟ್ಟು ಅಷ್ಟು ಸ್ಟ್ರಾಂಗ್ ಇತ್ತು. ಅವರು ಶುಗರ್ ಐಟಮ್ಗಳನ್ನು ನಾವು ಎಷ್ಟೇ ಇಂಟೇಕ್ ಮಾಡ್ತಿದ್ದೀವೋ ಅಥವಾ ಅನ್ವಾಂಟೆಡ್ ಥಿಂಗ್ಗಳನ್ನು ತೊಗೊಳ್ತಿದ್ದಲ್ಲ. ಹಾಗಾಗಿ ವಾಮ್ಸ್ಗಳೆಲ್ಲ ಆಗೋದು ಕಡಿಮೆ ಇತ್ತು. ಹಾಗಾಗಿ ಅವರು ಹೈಜೀನನ್ನು ಮೇಂಟೈನ್ ಮಾಡ್ತಾಯಿದ್ರು. ಅದಕ್ಕೆ ಬೇರೆ ಬೇರೆ ಉಪಕರಣಗಳನ್ನ ಯೂಸ್ ಮಾಡ್ತಾಯಿದ್ರು. ಇನ್ನೊಂದು ಹೇಳ್ಬಿಡ್ತೇನೆ, ಸ್ವಲ್ಪ ಜನಕ್ಕೆ ಅದು ಫಸ್ಟ್ ಟೈಮ್ ನೋಡ್ತಾರೆ ಅನಿಮಾ ಅಂತ ಏನು ಗೊತ್ತಾಗಲ್ಲ. ಎನಿಮಾ ಅಂತ ಹೇಳಿದ್ರೆ ಬಸ್ತಿ ಅಂತ ಹೇಳ್ತೇವೆ ನಾವು ನಾರ್ಮಲಾಗಿ. ನಮ್ಮ ಕರಳಲ್ಲಿ ವಾಮ್ಸ್ಗಳೆಲ್ಲ ಆಗುತ್ತೆ, ತುಂಬ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ, ತುಂಬ ಹಾರ್ಡ್ ಸ್ಟೂಲ್ ಹೋಗ್ತಾ ಇರುತ್ತೆ, ಮತ್ತು ತುಂಬ ಒಂಥರ ಸ್ಮೆಲ್ಲು ತುಂಬ ಗಲೀಜಾಗಿ ಬರ್ತಾ ಇರುತ್ತೆ, ತುಂಬ ನೆಗೆಟಿವ್ ಯೋಚನೆಗಳಿರುತ್ತೆ. ಅಂಥವ್ರನ್ನ ಗಟ್ ಕ್ಲೀನ್ ಮಾಡಿಕೊಂಡ್ರೆ, ಆ ಗಟ್ ಒಂದು ಕರೆಕ್ಟ್ ಇದ್ಬಿಟ್ರೆ ಮೈಂಡು ಸರಿಯಾಗಿರುತ್ತೆ. ಒಂದೊಂದು ಲಿಕ್ವಿಡ್ಗಳು ಬಿಡ್ತಾ ಇರುತ್ತೆ ಬಾಡಿಗೆ. ಆ ಟಿಶ್ಯೂಗಳೆಲ್ಲ ಹೋಗಿ ನಮ್ಮದು ಗಟ್ಟಲ್ಲಿ ಸೇರ್ಕೊಂಡಿರುತ್ತೆ ಅಥವಾ ಟಿಶ್ಯೂಗಳ ಸೇರ್ಕೊಂಡಿರುತ್ತೆ. ಅದನ್ನು ಮೆಡಿಟೇಷನ್ ಮುಖಾಂತರ ಅಥವಾ ಮಸಾಜ್ ಮುಖಾಂತರ ಅಥವಾ ಈ ಗಟ್ ಕ್ಲಿಯರ್ ಮಾಡೋದ್ರಿಂದ ನೆಗೆಟಿವ್ ಥಾಟ್ಸ್ಗಳೆಲ್ಲ ನಿಮಗೆ ಹೊರಗೋಗುತ್ತೆ. ಹೊರಗೆ ಹೋಗ್ಬೇಕಂತ ಹೇಳಿದ್ರೆ ಆ ಗಟ್ಟನ್ನು ಕ್ಲಿಯರ್ ಮಾಡೋಕ್ಕಾಗಿರುತ್ತೆ. ಒಂದು ಮೇಲ್ಗಡೆಯಿಂದ ನೀವೊಂದು ಎಣ್ಣೆಗಳನ್ನ ತೊಗೋತಾರೆ. ತೊಗೊಂಡಾಗ ಈಗ ಉತ್ತರ ಕರ್ನಾಟಕದಲ್ಲಿ ಏನು ಮಾಡ್ತಾರಂದರೆ ಈ ಖಾರದ ವಸ್ತುಗಳನ್ನು ತಿಂತಾರೆ ತುಂಬ. ಅಂದರೆ ಡೈಲಿ ತಿನ್ನಲ್ಲ ಅವರು, ಯಾವಾಗಾದರೂ ಒಂದು ತಿಂಗಳಿಗೊಮ್ಮೆನೋ 15 ದಿವಸಕ್ಕೊಮ್ಮೆ ಅಂತೇಳಿ. ಅವ್ರನ್ನೇ ಅಂತಾರೆ ಹೊಟ್ಟೆ ಜಾಡ್ಸುತ್ತೆ ಅಂತಾರೆ. ಜಾಡ್ಸೋದು ಅಂದರೆ ಹೊಟ್ಟೆ ಒಂಥರ ಎಲ್ಲ ಹೊಟ್ಟೆ ನೋವಾಗಿ ಆ ದಿವಸ ಫುಲ್ ಟಾಯ್ಲೆಟ್ ಹೋಗ್ಬಿಡ್ತಾರೆ ಅವರು. ಅವಾಗೇನಾಗುತ್ತೆ, ಲಾರ್ಜ್ ಇಂಟೆಸ್ಟೈನಲ್ಲಿರೋ ಮತ್ತು ದೇಹದ ಮೇಲ್ಭಾಗ ಅಂದರೆ ಹೊಟ್ಟೆ ಎಲ್ಲ ಕ್ಲೀನಾಗಿ ಆ ದಿವಸ ಅವರು ಆಮೇಲೆ ಅದನ್ನ ಒಂದು 2 ದಿವಸ ನಾರ್ಮಲಾಗಿ ಗಂಜಿ ಗಿಂಜಿ ಊಟನ ಮಾಡ್ತಾ, ನುಚ್ಚು ಊಟ ಮಾಡ್ತಾ ಬಿಟ್ಬಿಡ್ತಾರೆ. ನಮ್ಮಲ್ಲಿ ಹಾಗೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ತುಂಬ ಖಾರ, ಒಂದು ಆಫೀಸ್ಗೆ ಹೋಗಬೇಕಾಗಿರುತ್ತೆ, ಬ್ಯುಸಿ ಇರೋದ್ರಿಂದ ಅದು ಮಾಡ್ಬೋದು, ಒಳ್ಳೆಯದು, ಬಟ್ ಮಾಡಲ್ಲ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಖಾರ ಜಾಸ್ತಿ ತಿಂತಾರೆ, ಈ ಪ್ರದೇಶಗಳಲ್ಲಿ ತಿನ್ನಲ್ಲ. ಹಾಗಾಗಿ ಇದು ಬೆಸ್ಟು ಅಂಥೇಳಿ, ಹಾಗಾಗಿ ಇದು ಹೇಳ್ತಾ ಇರೋದು. ಎನಿಮಾ ಅಂತ ಹೇಳಿದ್ರೆ ಈ ಥರ ಬರುತ್ತೆ ಕಿಟ್ಟು. ನಾನು ಹಳೆ ವಿಡಿಯೋದಲ್ಲಿ ಹೇಳಿದಾಗ ನಿಮ್ಮ ಹೈಟರ್ ಬಗ್ಗೆ ಹಳೆ ವಿಡಿಯೋ ನೋಡ್ಕೊಳ್ಳಿ ಯಾವ ಥರ ಮಾಡ್ಕೋಬೇಕಂತೇಳಿ. ಇನ್ನು ಇದರಲ್ಲಿ ಬೇರೆ ಬೇರೆ ಸರ್ ಇದ್ರು ಅಮೆಝಾನಲ್ಲಿ ಕಡಿಮೆ ಇದೆ, ಬೇರೆ ಶೇಪ್ದಿದೆ, ಅದನ್ನ ತೊಗೊಳ್ಬೋದಾ ಅಂತೇಳಿ. ನೋಡಿ, ನಾನು ಇದನ್ನು ಇಂಥದ್ದೊಂದು 3-4 ಆರ್ಡರ್ ಮಾಡಿದ್ದೇನೆ. ಈ ಥರ ಪೈಪ್ ಬರುತ್ತೆ. ಈ ಪೈಪ್ ಚೆನ್ನಾಗಿರೋದು, ಬಟ್ ಆ ಪೈಪು ಅಟ್ಯಾಚ್ಮೆಂಟ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಇಷ್ಟು ಅಟ್ಯಾಚ್ಮೆಂಟ್ಗಳು ಇರಬಾರ್ದು. ಮತ್ತು ಈ ಪೈಪು ಇದು ಒಳಗಡೆ ಹೋಗೋ ಚಾನ್ಸ್ ಇರುತ್ತೆ ಹೆಚ್ಚು ಕಡಿಮೆ. ಓಕೆ, ಒಬ್ರೊಬ್ರದ್ದು ಒಂದೊಂದು ಇರುತ್ತೆ. ಇದರಲ್ಲಿ ನೋಡಿ ಹೇಗಿದೆ ಅಂತ ಹೇಳಿದ್ರೆ, ನಾವು ಏನು ಕೊಡ್ತೇವಲ್ಲ ಅದರಲ್ಲಿ ನಿಮಗೆ ಈ ಥರ ಒಂದು ಕ್ಯಾಪ್ ಬರುತ್ತೆ. ಇದಿರಬೇಕು ಕ್ಯಾಪು. ಮತ್ತು ಇದು ಈ ಥರ ಇದ್ದಾಗ ಇದು ಇನ್ನೊಂದು ಅಟ್ಯಾಚ್ಮೆಂಟ್ ಬರುತ್ತೆ ಇದಕ್ಕೆ. ನಾನು ತಂದಿಲ್ಲ ಅದನ್ನು. ಅದೇನು ಮಾಡಿಬಿಡುತ್ತೆ, ದೇಹದ ಒಳಭಾಗದಲ್ಲಿ ಹೋಗುವಂಥ ಚಾನ್ಸ್ ಇರುತ್ತೆ. ತುಂಬ ಅಟ್ಯಾಚ್ಮೆಂಟ್ಗಳು ಇರಬಾರ್ದು. ಸೊ ಹಾಗಾಗಿ ಇದು ನೋಡಿ, ಮೇಲ್ಗಡೆ ಒಂದು ಕ್ಯಾಪ್ ಬರುತ್ತೆ. ದೇರ್ ಈಸ್ ನೋ ಯೂಸ್ ಆಫ್ ದಿಸ್ ಕ್ಯಾಪು. ಓಕೆ, ಇದನ್ನು ಹಾಕ್ಕೊಂಡು ಎಲ್ಲ ಮಾಡ್ತಾರೆ. ಬಟ್ ಏನಂದರೆ ನನಗೇನು ಅಷ್ಟನ್ನ ಸಜೆಸ್ಟ್ ಮಾಡಲ್ಲ, ಇದನ್ನು ಯೂಸು ಕೂಡ ಮಾಡಿಲ್ಲ ನಾನು. ಸೊ ಹಾಗಾಗಿ ನನಗೆ ಅಷ್ಟು ಲಾಜಿಕ್ ಅನಿಸಿಲ್ಲ. ಇಂಥ ಒಂದು 3-4 ಇದೆ ನಂತರ ಸೊ ತರಿಸ್ಲಿಕ್ಕೆ. ಬಟ್ ಇದು ನಾವು ಟೆಸ್ಟ್ ಮಾಡಿದ್ದು. ಇದನ್ನು ತುಂಬ ಜನರು ಅಂದರೆ ತುಂಬ ದಿವಸಗಳು ಯೂಸ್ ಮಾಡಿಕೊಂಡು, ತುಂಬ ಸಿಂಪಲ್ ಇದೆ. ಯಾವುದೋ ಒಂದು ವಸ್ತುಗಳನ್ನು ತುಂಬ ಸಿಂಪಲ್ಲಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತೇಳಿ. ಹಾಗೆಯೇ ಇನ್ನೊಂದು ಕ್ವಶನ್ ಏನಿದೆ ಅಂತ ಹೇಳಿದರೆ, 3 ಜನ ಯೂಸ್ ಮಾಡ್ಬೋದಾ ಒಂದು ಎನಿಮಾ ಕಿಟ್ ಅಂತೇಳಿ. ಅದು ಹೆಂಗೆ ಯೂಸ್ ಮಾಡಲಿಕ್ಕಾಗುತ್ತೆ ನೀವು ವಿಚಾರ ಮಾಡಿ. ಒಂದು ಎನಿಮಾ ಕಿಟ್ನ 3 ಜನ ಹೆಂಗೆ ಯೂಸ್ ಮಾಡೋಕ್ಕಾಗತ್ತೆ? ಆಗಲ್ಲ. ಅದು ಸಿಂಪಲ್ ಲಾಜಿಕ್ಕು. ಒಬ್ಬರು ಏನು ಜಾಸ್ತಿ ಏನಿದೆ, $299 ಇದೆ ಒಂದಕ್ಕೆ. ಒಬ್ರಿಗೂ $100 ಶಿಪ್ಪಿಂಗ್ ಆಗುತ್ತೆ, $399 ಆಗುತ್ತೆ. 10 ಜನ ಮಾಡಿದರೂ ಶಿಪ್ಪಿಂಗ್ ಚಾರ್ಜ್ $100 ಇರುತ್ತೆ. ಮನೆಗೆ 3 ತೊಗೊಳ್ಳಿ, ಯೂಸ್ ಮಾಡಿ ಅಷ್ಟೇ. ಇನ್ನೊಂದು ನಾವು ಕೇಳ್ತಾ ಇರೋದು ಇವತ್ತೇ, ನೋಡಿರೋದು ಇವತ್ತೇ ಅಂತೇಳಿ. ಪಾಪ ಇವರು ಯೋಗದ ಬಗ್ಗೆ ಗೊತ್ತಿಲ್ಲ ಅನ್ಕೋತೀನಿ, ಹಾಗಾಗಿ ಇದು ಕ್ವಶನ್ ಹಾಕಿದ್ದಾರೆ. ಹಾಗೆಯೇ ಅಪೆಂಡಿಕ್ಸು ಆಪ್ರೇಷನ್, ಗಾಲ್ ಬ್ಲಾಡರ್ ಆಪ್ರೇಷನ್ ಆದರೂ ಮಾಡ್ಬೋದಾ ಅಂತೇಳಿ. ಇದನ್ನು 6 ತಿಂಗಳಿಂದ 1 ವರ್ಷ ಆಗಿದ್ದರೆ ಅದ್ರ ನಂತರ ಮಾಡ್ಬೋದು. ಪ್ರಾಬ್ಲಮ್ ಏನಂದರೆ ನೀವು ಡಾಕ್ಟ್ರುಗಳನ್ನ ಸಜೆಷನ್ ಮಾಡಿ ತೊಗೊಳ್ಳೋದು ಒಳ್ಳೆಯದು, ಅಪೆಂಡಿಕ್ಸ್ ಇದ್ದವರು. ಆ್ಯಕ್ಚುಲಿ ಅಪೆಂಡಿಕ್ಸ್ ಬಂದುಬಿಟ್ಟು ಆಪ್ರೇಷನ್ ಆದ್ಕೊಳ್ಳಿ ಯಾರು ಮಾಡಲ್ಲ ನಾರ್ಮಲಾಗಿ. ಸರ್ಟೆನ್ ಟೈಮ್ ಆದ್ಕೊಳ್ಳಿ ಮಾಡ್ತಾರೆ. ನಿಮಗೆ ಅದು ಕಾನ್ಫಿಡೆನ್ಸ್ ಬರಬೇಕು. ನೀವು ಡಾಕ್ಟ್ರುಗಳನ್ನು ಒಂದು ಸಲ ಮೀಟ್ ಆಗಿಲ್ಲ, ಆಪ್ರೇಷನ್ ಯಾರು ಮಾಡಿಸ್ಕೊಂಡಿರ್ತೀರೋ ಹತ್ರ ಹೋಗಿ ಮೀಟ್ ಆದರೂ ಅಡ್ಡಿಲ್ಲ. ಇನ್ನೊಂದು ವಾಟರ್ ಅಷ್ಟೇ ಹಾಕಬೇಕಾ ಅಥವಾ ಇನ್ನೇನಾದರೂ ಮೆಡಿಸಿನ್ ಹಾಕಬೇಕಂತ? ಮೆಡಿಸಿನ್ ಏನು ಹಾಕಲಿಕ್ಕಿಲ್ಲ. ಇದನ್ನು ಯೋಗದಲ್ಲಿ ಪ್ರತಿದಿನ ಮಾಡ್ತಾರೆ ಯೋಗ ಪಟುಗಳು. ಹಾಗಾಗಿ ಇದರಲ್ಲಿ ಮೆಡಿಸಿನ್ ಹಾಕಲಿಕ್ಕಿಲ್ಲ. ಲೂಕ್ ವಾರ್ಮ್ ವಾಟರ್ ಅಂತ ಬರುತ್ತೆ. ಇಲ್ಲಾಂದರೆ ಟೆಂಪ್ರೇಚರ್, ಈಗ ನಮ್ಮ ಟೆಂಪ್ರೇಚರ್ ಏನಿದೆ ಅದೇ ಥರದ ನೀರು ಹಾಕಿ ಮಾಡ್ಬೋದು. ಸ್ವಲ್ಪ ಉಗುರು ಬಿಸಿದ್ರೆ ನಡೆಯುತ್ತೆ. ಯಾಕಂದರೆ ಯಾವುದೇ ಒಂದು ಫುಲ್ ಬಿಸಿ ಮಾಡೋಕ್ಕಾಗಲ್ಲ. ಯಾಕಂದರೆ ಒಳಗಡೆದೇನು ಇಂಟೆಸ್ಟೈನ್ಗಳಿದೆ ತುಂಬ ಸೂಕ್ಷ್ಮ ಇರುತ್ತೆ. ಹೊರಗಡೆ ಚರ್ಮ ಬೇರೆ, ಒಳಗಡೆದು ಇನ್ನೂ ಅದರದ್ದು
ಎಷ್ಟೋ ಪಟ್ಟು ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಅದರ ಮೇಲೆ ನೀವು ಜಾಸ್ತಿ ಹಾಟ್ ವಾಟರ್ಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೋಲ್ಡ್ ನೀರು ಹಾಕಿದ್ರೆ ನಡೀತದೆ, ಬಟ್ ಲೂಕ್ ವಾರ್ಮ್ ಅಥವಾ ಟೆಂಪರೇಚರ್ ಕಂಡೀಷನ್ ಇರುವಂಥ ವಾಟರ್ಗಳನ್ನ ಯೂಸ್ ಮಾಡಿದ್ರೆ ಉತ್ತಮ. ಓಕೆ, ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ನೋಡಿ, ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು, ಬೆಳಗ್ಗೆ ಮಾಡಬೇಕು. ಬೆಳಗ್ಗೆ ಒಂದೇ ಸಲ ಮಾಡಿದ್ರೆ ಉತ್ತಮ. ಅದಕ್ಕೆ ಬೆಳಗ್ಗೆ ಹೊತ್ತಲ್ಲೇ ನಿಮಗೆ ಎಲ್ಲ ಟಾಕ್ಸಿನ್ಸ್ ಹೊರಗೆ ಹೋಗುತ್ತೆ. ಟಾಯ್ಲೆಟ್ ಮಾಡಿ ಮಾಡಬೇಕು ಇದನ್ನ, ಇನ್ಸ್ಟೆಂಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಟಾಯ್ಲೆಟ್ ಮಾಡಾದ ಕೂಡ ನೀವು ಅದನ್ನು ಪ್ರೊಸೆಸ್ ಮಾಡಿದಾಗ ಕ್ಲೀನ್ ಆಗುತ್ತೆ. ಮನೆ ಎಲ್ಲ ಗಲೀಜಿದ್ದಾಗ ನೀರು ಹಾಕಿ ಕ್ಲೀನ್ ಮಾಡಲ್ಲ ನೀವು. ಎಲ್ಲ ಒಂದು ಸಲ ಗಲೀಜನ್ನ ತೆಗೆದಾದ ಕೂಡ ನೀವು ಅದನ್ನ ಮಾಡಬೇಕಾಗತ್ತೆ. ವೆರಿ ಸಿಂಪಲ್. ಓಕೆ, ಇದನ್ನೇನು ಕೇಳಬೇಕಂತಲ್ಲ ಬಿಡಿ ಇಂಥವೆಲ್ಲನು. ಕೋಲ್ಡ್ ವಾಟರ್ ಅನ್ಬೇಡಿ ಸರ್, ಮತ್ತೆ ಫ್ರಿಜ್ ವಾಟ್ರಲ್ಲಿ ಮಾಡಿಬಿಡ್ತಾರೆ. ಕೋಲ್ಡ್ ವಾಟರ್ ಅಂದರೆ ನಾನು ಹೇಳಿದ್ದೇನೆ, ಕೋಲ್ಡ್ ಅಂದರೆ ನಾರ್ಮಲ್ ಸ್ಟ್ಯಾಂಡರ್ಡ್ ವಾಟ್ರು. ನಾನು ಹೇಳ್ತಿರೋದು ಫ್ರಿಜ್ಜಲ್ಲಿರೋ ನೀರಲ್ಲ. ಫ್ರಿಜ್ಜಲ್ಲಿ ನೀರು ಎಲ್ಲ ತುಂಬ ಸುಡು ನೀರಲ್ಲ, ರೂಮ್ ಟೆಂಪ್ರೇಚರ್ ಇರುವಂಥ ನೀರು ಅಷ್ಟೇ. ಓಕೆ, ಇನ್ನೊಂದು ಫೇಸ್ಬುಕ್ಕಲ್ಲಿ ನೋಡ್ಬಿಡ್ತೇನೆ ಕಮೆಂಟ್ಸ್ಗಳನ್ನು. ಇನ್ನೊಂದು ಪಿಚ್ಕಾರಿ ಹಾಕಿ ಯೂಸ್ ಮಾಡ್ಬೋದಾ ಅಂತ. ಪಿಚ್ಕಾರಿ ಎದಕ್ಕೆ ಹಾಕ್ತೀರ ಮಾರ? ಇಷ್ಟು ಚೆನ್ನಾಗಿರೋ ಪ್ರೆಷರ್ ಪ್ರಾಂಪ್ಟ್ ಕೊಟ್ಟಿದ್ದೇನೆ, ಮತ್ತೆ ಅದಕ್ಕೆ ನಿಮಗೆ ಪಿಚ್ಕಾರಿಯಲ್ಲಿ ನಿಮಗೆ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಬರುತ್ತೆ. ಅದು ಮಕ್ಕಳಿಗೆ ಯೂಸ್ ಮಾಡ್ತಾರೆ, ಅದು ತುಂಬ ಕ್ರಿಟಿಕಲ್ ಸಿಚುವೇಷನ್ದಾಗ ಯೂಸ್ ಮಾಡ್ತಾರೆ. 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗಿಂತ ಮಾಡಬೇಕಾಗುತ್ತೆ. ಅದಕ್ಕಿಂತ ಒಳಗಡೆ ಇದ್ದರೆ ನೀವು ಡಾಕ್ಟರ್ಗಳನ್ನ ಸಜೆಷನ್ ತೊಗೋದು ಒಳ್ಳೆಯದು. ವಾಟ್ ಕ್ವಾಂಟಿಟಿ ಆಫ್ ವಾಟರ್, ಇದರ ತುಂಬ ಏನಿದು ಕಿಟ್ ತೋರಿಸಿದನಲ್ಲ, ಇದರ ತುಂಬ ಹಾಕಿ ಮಾಡಬೇಕು. ಇದು ಒಂದು ಹೆಚ್ಚಿಗೆ 1 ಲೀಟ್ರ್ ಇದೆ. ಇಷ್ಟೇ ಮಾಡಿ. ಒಬ್ರಿಗೆ ಇಷ್ಟು ಮಾಡ್ಲಿಕ್ಕಾಗಲ್ಲ, ಅರ್ಧ ಆದ ಕೂಡ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಆಯಿತಾ? ಆ ನೋವು ಬಂದಾದ ಕೂಡ ಸಡನ್ ತೆಗೆದು ನೀವು ಮಾಡ್ಬೋದು. ಆಮೇಲೆ ಅದು ಒಳಗಡೆ ಬ್ಲಾಕೇಜ್ ಆಗ್ತಾ ಇರುತ್ತೆ, ಅದಕ್ಕೆ ನಿಮಗೆ ನೋವಾಗುತ್ತೆ. ಒಂಥರ ನೋವು ಆಗಿ ಒಂದು ಸರ್ಟೆನ್ ಸೆಕೆಂಡ್ ಆದ ಕೂಡ ಕಡಿಮೆ ಆಗ್ಬಿಡುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಆ ಬ್ಲಾಕೇಜ್ ಓಪನ್ ಆಗಿ ಮತ್ತೆ ನೀರು ತುಂಬಿಕೊಳ್ತಾ ಇರುತ್ತೆ ಒಳಗಡೆ. ಓಕೆ, 1 ಲೀಟ್ರ್ ಮಾಡ್ಬೋದು. ಓಕೆ, ನಾನು ಬಾರ್ ರೂಮಲ್ಲಿ ಗನ್ ಉಪಯೋಗ ಮಾಡಿದೆ, ದಿನ ಪೂರ ಬೇದಿ ಸುಸ್ತು ಆಗಿದೆ ಅಂಥೇಳಿ. ನಾನು ಗನ್ ಉಪಯೋಗಿಸು ಅಂತ ಹೇಳಿಲ್ಲ ನಿಮಗೆ. ಟಾಯ್ಲೆಟಲ್ಲಿರೋದು ಅದು ತುಂಬ ಪ್ರೆಷರ್ ಇರುತ್ತೆ, ಅದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದು ಟ್ಯಾಪ್ ಕನೆಕ್ಷನ್ ಹಾಕಿ ಮಾಡುವಂಥದ್ದು ಅದು ಅಲ್ಲ, ಪ್ರೊಸೆಸ್ಸೇ ಅಲ್ಲ ಅದು. ಇದಕ್ಕಂದರೆ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ. ಪ್ರೆಷರ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಪ್ರೆಷರ್ ಬರಬಾರ್ದು ಅಂತೇಳೇ ಚಿಕ್ಕ ಪೈಪಲ್ಲಿ ಇಷ್ಟೇ ಪ್ರೆಷರ್ ಬರುವಂಥದ್ದು ನಾನು ಹೇಳ್ಕೊಟ್ಟಿರೋದು. ಓಕೆ, ಡಬ್ಬ ಮಾರಾಟ ಬೇಗ ಸಾಕು, ಪ್ರಯೋಜನ ಇದು ಬೇಡ. ನೋಡಿ, ಇವ್ರಿಗೆ ಕನ್ನಡ ಬರುತ್ತೋ ಇಂಗ್ಲೀಷ್ ಬರುತ್ತೋ ಗೊತ್ತಿಲ್ಲ, ಇವರು ವಿಚಿತ್ರ ಕಂಗ್ಲೀಷ್ನ ಮಾತಾಡ್ತಾರೆ, ಅದು ಅರ್ಥ ಆಗಲ್ಲ ನಮಗೆ. ಮತ್ತು ಒಬ್ಬರು ಕಂಟ್ರೋಲರ್ ಇದ್ದರೂ ಒಳ್ಳೆಯದು ಅಂತ ಹೇಳ್ತಾರೆ. ಕಂಟ್ರೋಲರನ್ನು ನಮಗೆ ಯೂಸ್ ಆಗಿಲ್ಲ, ಅದಕ್ಕೇ ಜಸ್ಟ್ ಇದನ್ನ ಕಂಟ್ರೋಲ್ ಎದಕ್ಕೆ ಬೇಕು ನಿಮಗೆ? ಇದರಲ್ಲಿ ಕೊಡ್ತಾರೆ, ಕಂಟ್ರೋಲ್ ಇಸ್ ನಾಟ್ ನೆಸರಿ ಅನ್ಕೋತೀನಿ. ಜಸ್ಟ್ ಹಿಂಗೆ ಹಿಡ್ಕೊಂಡ್ಬಿಟ್ರೆ ಸಾಕು, ಇದನ್ನ ಹಿಡ್ಕೊಂಡು ಇದು ಮಾಡಿದ್ರೆ ಸಾಕು. ಇಷ್ಟು ಹಿಡ್ಕೊಂಡ್ರೆ ಸಾಕು, ಜಾಸ್ತಿ ಪ್ರೆಷರ್ ಇರಲ್ಲ ಇದರಲ್ಲಿ. ಹಿಂಗೆ ಹಿಡ್ಕೊಂಡು ಜಸ್ಟ್ ಅದನ್ನ ಅಪ್ಲೈ ಮಾಡಿದ್ರೆ ಸಾಕು. ನಿಮ್ಗೆ ಅಭ್ಯಾಸ ಆಗುತ್ತೆ ಬಿಡಿ ಒಂದು ಸಲ ನೋಡೋದು ಕೂಡಲೇ. C-section 4 ಆಗಿರೋರು ಮಾಡ್ಬೋದಾ ಅಂತೇಳಿ ನಾನು ಅದೇ ಹೇಳಿದ್ದೇನೆ. ಆಪ್ರೇಷನ್ ಆಗಿ 6ರಿಂದ 1 ವರ್ಷ, 9 ತಿಂಗಳಿಂದ 1 ವರ್ಷ ಇದ್ದವರು ನೀವು ಡಾಕ್ಟರ್ ಕೇಳಿ ಮಾಡಿದರೆ ಉತ್ತಮ ಅಂತೇಳಿ. ಇನ್ನೇನು ಡೌಟ್ ಇದ್ದರೆ ನನ್ನ ಕಮೆಂಟಲ್ಲಿ ಹಾಕಿ. ಈ ವಿಡಿಯೋದ ಮೇಲೆ 3 ವಿಡಿಯೋ ಮಾಡಿದ್ದೇನೆ, ಮತ್ತೆ ನಾನು ಅದನ್ನೇ ಹೇಳಿ ತೋರ್ಸೋಕ್ಕಾಗಲ್ಲ. ಹೊಟ್ಟೆಯಲ್ಲಿ ವಾಮ್ಸ್ ಆಗ್ತಾಯಿದ್ರೆ, ಲಾರ್ಜ್ ಇಂಟೆಸ್ಟೈನಲ್ಲಿ ತುಂಬ ಬೇರೆ ಏನೇನೋ ಅನಿಸ್ತಾ ಇರುತ್ತೆ, ಗುಳುಗುಳು ಆಗ್ತಾ ಇರುತ್ತೆ, ತುಂಬ ಗ್ಯಾಸ್ಟ್ರೈಟಿಸ್ ಆಗ್ತಾ ಇರುತ್ತೆ, ಎಸಿಡಿಟಿ ಆಗ್ತಾ ಇರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಈ ನಾರ್ಮಲಾಗಿ ಈಗ ಮೊನ್ನೆ ಒಂದು ಹೆಣ್ಮಗಳು ಮೆಸೇಜ್ ಮಾಡಿದರು. ಅವರು ವರ್ಣನೆ ತುಂಬ ವಿಚಿತ್ರವಾಗಿತ್ತು. ಅವ್ರ ಗಂಡಂದು ಇವತ್ತು ನೋಡಿದ್ರು ಈ ಥರ ಸಮಸ್ಯೆ ಬರ್ತಾ ಇರ್ತಂತೆ. ಮನೇಲಿ ಕುಂತಿರ್ಲಿಕ್ಕಾಗಲ್ಲ ಅಂತೆ, ಮಕ್ಕಳೆಲ್ಲ ಓಡೋಗ್ತಂತೆ ಹೊರಗಡೆ. ಸೊ ಅಂಥದ್ದು ಮಾಡಬೇಕು ಅಂತಿದ್ರೆ ನೀವು ಮೊದಲು ಮಾಡಿ ಅಂತ ಇದೆ. ವರ್ಣನೆ ಮಾಡೋಕ್ಕೋಬೇಡಿ, ವಾಯ್ಸ್ ಮೆಸೇಜಲ್ಲಿ ಕಳಿಸಿ, ವರ್ಣನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದನ್ನು ಮಾಡಿ ಅಂತ ಇದೆ. ಇನ್ನೂ ಕಮೆಂಟ್ ಮಾಡಿಲ್ಲ, ಅವ್ರು ಏನಂತ ಮೆಸೇಜ್ ಮಾಡಿಲ್ಲ. ಒಂದು 3 ಜನ ನಮಗೆ ಕಮೆಂಟ್ ಮಾಡಿ ಹೇಳಿದ್ದಾರೆ. ಇದು ಮಾಡೋದ ಕೂಡ ನಮಗೆ ಸ್ವಲ್ಪ ಅಂತ ರಿಲ್ಯಾಕ್ಸ್ ಫೀಲ್ ಆಗ್ತಾಯಿದೆ, ತುಂಬ ಆರಾಮ್ ಫೀಲ್ ಆಗ್ತಾಯಿದೆ, ಏನೋ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಯಾವ ಥರ ಚೆನ್ನಾಗಿದೆ ನನಗೂ ಅದು ಜಾಸ್ತಿ ಕೇಳಲಿಕ್ಕಾಗಿಲ್ಲ. ಟೈಮ್ ಸಿಕ್ಕಾಗೆಲ್ಲ ಮಾಡ್ತಿದ್ದೆ. ಟೈಮ್ ಸಿಕ್ಕಾಗಂದರೆ ಬೆಳಗ್ಗೆ ಆದ ಕೂಡ ಟೈಮ್ ಸಿಕ್ಕ ಒಂದು ಸ್ವಲ್ಪ ಗ್ಯಾಪ್ ಆಗ್ತಾಯಿದೆ, ಬಟ್ ಚೆನ್ನಾಗಿ ಅನಿಸಿದೆ ಅಂತ ಹೇಳಿದ್ದಾರೆ. ಸೊ ಇನ್ನೇನು ಡೌಟ್ಗಳಿದ್ದರೆ ಕೇಳಿ, ನಾನು ಮತ್ತೆ ಕಮೆಂಟ್ಸಲ್ಲಿ ಹಾಕಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಕ್ಲಿಯರ್ ಮಾಡ್ತೇನೆ. ಇನ್ನು ಕೆಲವು 2-3 ದಿವಸದಲ್ಲಿ ನಾನು ಅದನ್ನು ವಾಟ್ಸಪ್ ಚಾನಲ್ಲಿ ಲಿಂಕ್ ಹಾಕ್ತೇನೆ. ನೀವು ಕ್ಲಾಸ್ ಜಾಯ್ನ್ ಆಗಿ, ಫ್ರೀ ಕ್ಲಾಸ್ ಇರುತ್ತೆ, ಅಲ್ಲಿ ನೀವು ಅಟೆಂಡ್ ಆಗ್ಬೋದು. ಏನಿಲ್ಲ, ನೀವು ಹೀಗೆ ಇದಕ್ಕೆ ಇಲ್ಲಿ ಅಪ್ಡೇಟ್ಗೆ ಹೋಗಬೇಕಾಗುತ್ತೆ. ಅಪ್ಡೇಟ್ಗೆ ಹೋಗಿ ಇಲ್ಲಿ ಸರ್ಚ್ ಕೊಡಿ, ಆಯುಷ್ಯ ಮಂಡಲಂ ಅಂತೇಳಿ, AYUSHY ಅಂತೇಳಿ. ಇಲ್ಲಿ ಕೊಟ್ಟರೆ ಇಲ್ಲಿ ನಿಮಗೆ ಆಯುಷ್ಯ ಮಂಡಲ ಅಂತ ಬರುತ್ತೆ. ಓಕೆ, ಇದನ್ನು ಜಸ್ಟು ಸರ್ಚ್ ಮಾಡಿದರೆ 34,000 ಜನ ಇದರಲ್ಲಿ, 34,232. ಇಲ್ಲಿ ಹೋಗಿ ಫಾಲೋ ಕೊಟ್ಬಿಡಿ, ನಿಮಗೆ ಇಲ್ಲಿ ಲಿಂಕ್ ಎಲ್ಲ ಬರ್ತಾ ಇರುತ್ತೆ. ಓಕೆ, ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೇನೆ. ಮತ್ತೆ ಅದೇ ನೀವು ಕೇಳಿದರೆ ನಾನು ಅದೇ ಹೇಳಬೇಕು, ಬೇರೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ನಾವು ತುಂಬ ಸಿಂಪಲ್ಲಾಗಿ, ಸ್ಟ್ರಾಟಜಿಕ್ಕಾಗಿ ಅನುಭವಿಸಿರೋದನ್ನು, ಎಕ್ಸ್ಪೀರಿಯನ್ಸ್ ಪಟ್ಟಿರೋದನ್ನು, ವರ್ಷಾನುಗಟ್ಟಲೆ ಯೂಸ್ ಮಾಡಿರೋದನ್ನು ಹೇಳಿದ್ದೇವೆ. ನಾವು ಹೇಳ್ದಂಗೆ ಅದು ಕರೆಕ್ಟಾಗಿ ಮಾಡ್ಕೊಂಡೋಗಿ. ಮತ್ತು ಸ್ವಲ್ಪ ಜನಕ್ಕೆ ಇದು ತೊಗೋತೀರ ನೀವು, ಮನೆಯಲ್ಲಿ ಮೊಳೆ ಹೊಡಿಲಿಕ್ಕೆ ಜನರು ಇರೋಲ್ಲ. ಅವು ಇವಾಗ ಗೊತ್ತಿದೆ ಅಲ್ಲ, ಬೆಂಗಳೂರಲ್ಲಿ ನಿಮಗೆ ಒಬ್ಬನ ಕರಿಬೇಕಂದ್ರೆ ಅರ್ಬನ್ ಕ್ಲಾಪಲ್ಲಿ ಮತ್ತು 300-400 ರೂಪಾಯಿ ಖರ್ಚಾಗುತ್ತೆ ಒಂದು ಮೊಳೆ ಹೊಡಿಲಿಕ್ಕೆ. ಈಗ ನಮ್ಮ ಪಾಪ ಜನ್ರೇಷನ್ಗೆ ಒಂದು ಮೊಳೆ ಹೊಡೆಯೋದು ಇಂಜಿನಿಯರಿಂಗ್ ಆಗ್ಬಿಟ್ಟಿದೆ ಈಗ ಅಲ್ವಾ. ಅದಕ್ಕಿಂತ ಅದು ಗಮ್ ಟೇಪ್ ಕೊಟ್ಟಿದ್ದೆ ನಾವು.
ಈ ಗಮ್ ಟೇಪ್ನ ನೆಟ್ಟಿಗೆ ಎಲ್ಲಿ ಬೇಕು ಒಂದೇ ಸರಿ ಒಂದೇ ಕೊಟ್ಟಿದ್ದೇನೆ. ಕರೆಕ್ಟಾಗಿ ಲೊಕೇಶನ್ಗೆ ಹಾಕ್ಕೊಂಡು ನೀವು ಕುಂತಾಗ ನಿಮ್ಗೆ ಪೈಪ್ ಬರೋಂಗೆ ಇಲ್ಲ ನಿಮ್ಮ ಹೈಟಿಗೆ ಸೆಟ್ ಆಗುವಂಗೆ ಅದನ್ನ ಹಾಕಿ ತಲೆಗೆ ಈ ಲೆವೆಲ್ಗೆ ಹಾಕಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಪೈಪ್ ನೋಡ್ಕೊಳ್ಳಿ ಎಷ್ಟು ನಿಮಗೆ ಕರೆಕ್ಟ್ ಆಗ್ತಾ ಇದೆ ಇಲ್ಲ ಅಂತ. ಒಂದು ಸಲ ಪೈಪು ನಾವು ಕರೆಕ್ಟ್ ಕಳಿಸ್ತೇವೆ, ಒಂದೊಂದು ಸೈಜ್ ಹೆಂಗೆ ಬರುತ್ತೆ ನಮ್ಗೆ ಗೊತ್ತಾಗಲ್ಲ. ಸೊ ಅಷ್ಟನ್ನು ಮಾಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೆ ಮತ್ತೆ ನನಗೆ ಕಮೆಂಟ್ ಮೂಲಕ ಹಾಕಿ, ಇದರಲ್ಲಿ ನಮ್ಮದು ಎಡಿಟರ್ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಇದು ಏನಿದ್ರು ಕೂಡ ನಾನು ಆನ್ಸರ್ ಮಾಡ್ತೇನೆ. ಎಲ್ಲ ನಾನು ಕ್ಲಿಯರ್ ಮಾಡಿದ್ದೇನೆ ಅಂದ್ಕೊಂಡಿದ್ದೇನೆ. ಹತ್ತತ್ರ ಎಷ್ಟೋಗಿದೆ, ಒಂದು 1300 ಹೋಗಿದೆ. 1300 ಕಿಟ್ಗಳು ನಮ್ಮದು ಹೋಗಿದೆ. ನಮ್ದು 10,000 ಟಾರ್ಗೆಟ್ ಇದೆ. ಮೊದಲು ಬೇಗ ಸ್ಪೀಡ್ ಹೋಯಿತು, ಮತ್ತೆ ಹೋಗಿಲ್ಲ. ಮತ್ತೇನಾದರೂ ಒಂಥರ ವಿಚಿತ್ರ ವೀಡಿಯೋಗಳನ್ನ ಹಾಕಿ ತೋರಿಸಿದ್ರೆ ನಿಮಗೆ ತೊಗೋತೀರಾ ಅಂತ ಅಂದ್ಕೊಂಡಿದ್ದೇನೆ. ಎಡಿಟರ್ ಹೇಳ್ತಿದ್ದಾರೆ ಆ ಥರ ಮಾಡುವ ಅಂಥೇಳಿ. ಮಾಡುವ. ಥ್ಯಾಂಕ್ ಯು.